ನಮಸ್ತೆ. 25/8/2025 ಸೋಮವಾರ. ಇವತ್ತಿನ ಸೂರ್ಯೋದಯ 6:08. ಸೂರ್ಯ ಅಸ್ತಮನ ಸಂಜೆ 6:35. ಚಂದ್ರೋದಯ 7:40. ಚಂದ್ರ ಅಸ್ತಮನ ರಾತ್ರಿ 8:01. ಇವತ್ತಿನ ದಿನದ ವಿಶೇಷಗಳನ್ನ ನೋಡೋಣ. ಈ ದಿನ ದ್ವಿತೀಯ ತಿಥಿ ಇದೆ. ಮಧ್ಯಾಹ್ನ 12:34:56 ಆಮೇಲೆ ತೃತೀಯ ಅಂದರೆ ಮೂರನೇ ದಿನ ಅಂತ. ಯಾವತ್ತೇ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಮಾರನೇ ದಿನವನ್ನು ಪ್ರಥಮ ಅಂತಂತೀವಿ. ಹಂಗಾಗಿ 1, 2, 3 ಅಂತ ಆಮೇಲೆ ಹೋಗುತ್ತದೆ. ಇವತ್ತಿನ ನಕ್ಷತ್ರ ಉತ್ತರ ನಕ್ಷತ್ರ. ಉತ್ತರ ಫಾಲ್ಗುಣಿ ಅಂತಾನೂ ಇದನ್ನು ಅಂತಾರೆ. ರಾತ್ರಿ 3:49:35 ಇದೆ. ಖಂಡಿತವಾಗಿ ಅಲ್ಲಿಯವರೆಗೂ ಸಿದ್ಧಿ ಸಂಪತ್ತು ಅಂತ ಇರೋದರಿಂದ ಶುಭವಾಗಿದೆ. ಇವತ್ತಿನ ವಿಶೇಷವಾಗಿ ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ, ದ್ವಿತೀಯ ಮತ್ತು ತೃತೀಯ ತಿಥಿ ಶುಭ ತಿಥಿಗಳು 2. ನಕ್ಷತ್ರ ಉತ್ತರ, ಇದು ಶುಭ ನಕ್ಷತ್ರ. ಸಂಪತ್ತು ಕೊಡುತ್ತದೆ, ಕಾರ್ಯಸಿದ್ಧಿಯನ್ನು ಕೊಡುತ್ತದೆ. ಆದ್ದರಿಂದ ಮಧ್ಯಾಹ್ನ ಅಲ್ಲಿಯವರೆಗೂ ತಿಥಿ ದ್ವಿತೀಯ ಇದೆ, ಅಂದರೆ 12:35 ಇದು ಶುಭ ತಿಥಿ. ಆಮೇಲೆ ಬರುವಂಥ ತೃತೀಯ ತಿಥಿಯಲ್ಲೂ ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದು. ರಾತ್ರಿಯವರೆಗೂ ಅಂತಂದರೆ ಲೇಟ್ ನೈಟು ಅಂದರೆ ಹೆಚ್ಚು ಕಮ್ಮಿ ಬೆಳಗಿನ ಜಾವ ಅಂತ ಅನ್ಬೋದು. 3:50 ಉತ್ತರ ನಕ್ಷತ್ರ ಇರೋದರಿಂದ ಈ ದಿನ ಬೆಳಗ್ಗೆಯಿಂದ ಶುಭ ದಿನವಾಗಿದೆ. ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಈ ದಿನವನ್ನು ನೀವು ಉಪಯೋಗಿಸ್ಕೋಬೋದು. ಆದ್ದರಿಂದ ಈ ದಿನವನ್ನು ನಾವು ಶುಭವಾಗಿ ತಿಳ್ಕೋಬೋದು. ಮತ್ತು ಇವತ್ತಿನ ದಿನದಲ್ಲಿ ಕಲ್ಕಿ ಜಯಂತಿ ಇದೆ ಮತ್ತು ಕುಜ ಜಯಂತಿ ಇದೆ. ಯಾರ ಜಾತಕದಲ್ಲಿ ಕುಜದೋಷ ಇದೆಯೋ ಅವರೆಲ್ಲ ಪರಿಹಾರ ಮಾಡ್ಕೋಬೋದು. ಮದುವೆ ಲೇಟ್ ಆಗುತ್ತದೆ ಕುಜನಿಂದ ಅಂತಂದರೆ ಅವರು ಪರಿಹಾರ ಮಾಡಿಕೊಳ್ಳಿ. ಹಾಗೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಕೂಡ ಮಾಡಬಹುದು. ಹಾಗಾಗಿ ಸೋಮವಾರ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ಬೋದಾ ಅಂತ ನೀವು ಕೇಳುವಂಥದ್ದೆಲ್ಲ ಏನಿಲ್ಲ. ಯಾಕೆಂತಂದರೆ ಕುಜದ ಜಯಂತಿನೇ ಸೋಮವಾರ ದಿನ ಬಂದಿದೆ. ಇದೆಲ್ಲ ಮಾಡಿಕೊಳ್ಳಿ. ಮತ್ತಷ್ಟು ಇವತ್ತಿನ ವಿಶೇಷಗಳಿಗೆ ಬರೋಣ. ಇವತ್ತಿನ ವಿಶೇಷಗಳು ಅಂತಂದರೆ ತಿಥಿಗಳು ಮಾತ್ರವಲ್ಲ, ಬೇರೆ ರೀತಿಯಾಗಿ 100% ಶುಭ ಸಮಯಗಳನ್ನ 100% ಅಶುಭ ಸಮಯಗಳನ್ನ ನೋಡೋಣ. 100% ಶುಭ ಸಮಯವನ್ನು ನೋಡೋಣ. 6:08 ಬೆಳಗ್ಗೆ, 9:17 9:47 ಬೆಳಗ್ಗೆ, ಮಧ್ಯಾಹ್ನ 12:24 12:44 ಶುಭವಾಗಿದೆ. ಮಧ್ಯಾಹ್ನ 1:38 ಸಂಜೆ 5:59. ಅದೇ ಥರ ಸಂಜೆ 7:45 ರಾತ್ರಿ 11:09. ಲೇಟ್ ನೈಟ್ ಅಂದರೆ ರಾತ್ರಿ 12 ಗಂಟೆ ದಾಟಿ 1:30 ಶುಭವಾಗಿದೆ. ಆದರೂ 1:30 ಬದಲು 1:50 ಅಂತ ತಿಳ್ಕೋಬೋದು. ಇದು ಬೆಳಗ್ಗೆವರೆಗೂ ಸೂರ್ಯನ ಉದಯದವರೆಗೂ ಶುಭವಾಗಿರುತ್ತೆ ಅಂತ ತಿಳ್ಕೋಬೋದು. ಈ ಸಮಯಗಳನ್ನು ಎಲ್ಲ ಕಾರ್ಯಗಳಿಗೂ ಉಪಯೋಗಿಸಿ. ಇವತ್ತು ಶುಭವಾಗಿರುತ್ತೆ ದಿನ. ಮತ್ತು ಬೆಳಗ್ಗೆ 7:42 ಮೇಲೆ 9:15 ರಾಹುಕಾಲ, 9:49 11:32 ನಕ್ಷತ್ರ ವಿಷಘಟಿಕಾ ಕಾಲ, 10:48 12:22 ಯಮಕಂಡ ಕಾಲವಿದೆ. ಹಾಗಾಗಿ ಮಧ್ಯಾಹ್ನ 12:46 ಮೇಲೆ 1:36 ದುರ್ಮುಹೂರ್ತವಿದೆ. ಸಂಜೆ 6:01 7:43 ಮೃತ್ಯು ಇದೆ. ರಾತ್ರಿ 11:11 ರಾತ್ರಿ ಲೇಟ್ ನೈಟ್ ಅಂದರೆ 1:14 ಮೃತ್ಯು ಇದೆ. ರಾತ್ರಿ 12:22 ರಾತ್ರಿ 1:48 ವಿಷಕಾಲವಿದೆ. ಇದೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದು ಉತ್ತಮ. ಹಾಗಾಗಿ ಇವತ್ತಿನ ದಿನವನ್ನು ನೋಡಿದ್ವಿ. ಅದೇ ಸಮಯ ಇವತ್ತಿನ ನಕ್ಷತ್ರ ಪ್ರಕಾರ ಉತ್ತರ ಹಸ್ತ 2 ಇದೆ. ಉತ್ತರ ನಕ್ಷತ್ರ ಇರುವವರೆಗೂ ಶುಭಕರವಾಗಿದೆ, ಅಂದರೆ ರಾತ್ರಿ 3:50 ಶುಭವಾಗಿದೆ. ಆ ನಂತರ ಖಂಡಿತವಾಗಿಯೂ ಕ್ಷಯ ಅಂತ ಇರೋದರಿಂದ ಅದನ್ನು ಒಳ್ಳೆ ಟೈಮಿಗೆ ನಮಗೆ ಏನಾಗಿದೆ ರಾತ್ರಿ ಆಗಿರೋದರಿಂದ ಆಮೇಲೆ ಸಮಯ ಉತ್ತಮವಾಗಿಲ್ಲ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿದ್ರೆ ಖಂಡಿತವಾಗಿ ಶುಭವಾಗಿರುತ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಯಾರ್ಯಾರು ಹೇಗಿರುತ್ತೆ ಅಂತ. ಈ ದಿನ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹೆಂಗಿದೆ ಅಂತ ನೋಡೋಣ. ಇದರಲ್ಲಿ ವಿಶೇಷವಾಗಿ ಇವತ್ತು ಬಂದಿರುವಂಥ ನಕ್ಷತ್ರ ಉತ್ತರ ಸೂರ್ಯನ ನಕ್ಷತ್ರ.
ಸೂರ್ಯನೇ ಈ ನಕ್ಷತ್ರಕ್ಕೆ ಅಧಿಪತಿ. ಇವತ್ತಿನ ದಿನ 8:28ವರೆಗೂ ಪರವಾಗಿಲ್ಲ. ಆಮೇಲೇನೂ ಕೂಡ ರಾತ್ರಿಯವರೆಗೂ ಪರವಾಗಿಲ್ಲ ಅಂತ ಹೇಳುತ್ತೆ ಅಷ್ಟೇ. ಹಾಗಾಗಿ ಹೇಳುವಷ್ಟು ಒಳ್ಳೆಯ ದಿನವಲ್ಲ ನಿಮಗೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ. ಆದ್ದರಿಂದ ಯಾವುದೇ ಕಾರ್ಯಗಳಾದರೂ ಎಚ್ಚರದಿಂದ ಮಾಡಿ. ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ. ಇವತ್ತಿನ ದಿನಾಪೂರ್ತಿ ಚೆನ್ನಾಗಿದೆ, ಸಂಪತ್ತಿದೆ, ಆದ್ದರಿಂದ ಶುಭಕರವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಜನ್ಮತಾರೆ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಯಾರಿಗಾರು ಸ್ವಲ್ಪ ಸಹಾಯ ಮಾಡಿ. ನೀವು 5 ರೂಪಾಯಿ ಕೊಟ್ಟರೂ ಸಹಾಯನೇ, ಏನಾದ್ರು ಊಟ ತಿಂಡಿ ಅಂತ ಕೊಟ್ಟರೂ ಸಹಾಯವೇ. ನಿಮ್ಮ ಕೈಲಿ ಆದಷ್ಟು ಮಾಡಬಹುದು. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಖಂಡಿತವಾಗಿ ಜನ್ಮತಾರೆ. ಆದ್ದರಿಂದಲೂ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ, ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಡಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ ಶುಭ ದಿನವಾಗಿದೆ. ಮಿತ್ರರಿಂದ ಸಹಾಯ ಸಿಗ್ತದೆ, ಪರರಿಂದಲೂ ಸಹಾಯ, ಅದನ್ನು ಪಡ್ಕೋಬೋದು, ತಪ್ಪೇನಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆಯೂ ಅಭಿವೃದ್ಧಿಯೂ ಉಂಟಾಗುತ್ತದೆ, ಆದ್ದರಿಂದ ಶುಭ ದಿನ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಶುಭವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಎಲ್ಲ ಬಿಟ್ಟುಬಿಡಿ, ಎಲ್ಲ ಸರಿಯಾಗುತ್ತದೆ. ಇಂಪಾರ್ಟೆಂಟ್ ಅಂದರೆ ವೆರಿ ಇಂಪಾರ್ಟೆಂಟು ಅಂದರೆ ಕಾರ್ಯಗಳು ಮಾಡಿ, ಇಲ್ಲಾಂತಂದರೆ ಮುಂದಾಕಿ ನೋಡೋಣ. ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಅನುಕೂಲವಿದೆ. ಅದೇ ಥರ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯವರಿಗೂ ಕೂಡ ಅನುಕೂಲದ ದಿನವೇ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿಯೂ ಇದು ಪ್ರತ್ಯೇಕ ತಾರೆ ಅಂತಿದೆ. ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ. ಎಲ್ಲನೂ ರೆಡಿ ಮಾಡಿಕೊಂಡು ಸಕ್ಸಸ್ ಆಗ್ಬೋದಾ ಅಂತ ತಿಳ್ಕೊಂಡು ಕಾರ್ಯಗಳನ್ನ ಮಾಡಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಆರೋಗ್ಯವಿದೆ. ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಮಾತ್ರ ಲೆಕ್ಕದಲ್ಲಿ ಇದ್ದರೆ, ಅಂದರೆ ಸರಿಯಾಗಿ ಇಟ್ಕೊಂಡಿದ್ರೆ ತೊಂದರೆ ಇಲ್ಲ. ಮಖ ನಕ್ಷತ್ರ ಸಿಂಹರಾಶಿ, ವಿಪತ್ತು, ಏಟು ಗಾಯಗಳು, ಚಿಕ್ಕ ನಷ್ಟಗಳು ಉಂಟಾಗುತ್ತದೆ. ಇದನ್ನು ಎಚ್ಚರವಾಗಿ ಮೇಂಟೈನ್ ಮಾಡಿಕೊಳ್ಳಿ, ಎಲ್ಲವೂ ಸರಿಯಾಗುತ್ತದೆ. ನಂತರ ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಸಂಪತ್ತಿದೆ, ಆರೋಗ್ಯವಿದೆ. ನಂತರ ಉತ್ತರ ನಕ್ಷತ್ರ ಸಿಂಹರಾಶಿ, ಅಂದರೆ ಜನ್ಮತಾರೆ ಅಂತಂತೀವಿ ಇದನ್ನು. ಆದ್ದರಿಂದ ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಇಟ್ಕೊಂಡ್ರೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಕುಜ ಶಾಂತಿ, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಯನ್ನು ಮಾಡಬಹುದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ ಇದೆ, ವ್ಯಯವೂ ಇದೆ, ಎಚ್ಚರ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರ ತಾರೆಯಾಗಿ ಸ್ವಲ್ಪ ಧನ ವ್ಯಯವೂ ಇದೆ, ನೋಡಿಕೊಳ್ಳಿ. ಪರಮ ಮಿತ್ರ ತಾರೆ ಅಂತ ಇರೋದರಿಂದ ಈ ದಿನ ಶುಭವಾಗಿದೆ. ನಕ್ಷತ್ರ ದೇವತೆಯೂ ನಮ್ಮಲ್ಲಿ ಇರುತ್ತಾಳೆ, ಆದ್ದರಿಂದ ಶುಭವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ಆದ್ದರಿಂದ ಈ ದಿನವೂ ನಮಗೆ ಅನುಕೂಲಕರವಾಗಿರುತ್ತದೆ, ಹೆಚ್ಚಿನ ದೋಷಗಳು ಇಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ ಇದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬಂದಿದೆ, ಶುಭ ದಿನವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ಟೆನ್ಷನ್ ಬಿಟ್ಟುಬಿಡಿ. BP ಇರೋರು ಖಂಡಿತ ಮಾತ್ರೆಗಳು ಹಾಕ್ಕೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲವಿದೆ, ಆದ್ದರಿಂದ ಹೆಚ್ಚಿನ ದೋಷಗಳಿಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವಿದೆ, ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಉಂಟಾಗುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕ ತಾರೆ, ಶುಭವಾಗಿಲ್ಲ, ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡುವಂಥದ್ದು ಉತ್ತಮ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಆರೋಗ್ಯವಿದೆ, ಅಭಿವೃದ್ಧಿಯೂ ಕೂಡಿ ಬರುತ್ತದೆ, ಶುಭ ದಿನವಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿಯವರಿಗೆ ವಿಪತ್ತು ಅನ್ನೋದು ಏಟು ಗಾಯಗಳು ಮಾತ್ರ ಅಲ್ಲ, ಚಿಕ್ಕ ಮಾನಸಿಕ ಒತ್ತಡಗಳು ಇದ್ದರೂ ಕೂಡ ಅದು ಲೆಕ್ಕಕ್ಕೆ ತಗೋಬೇಕು. ನಂತರ ಪೂರ್ವಾಷಾಢ ಧನುಸು ರಾಶಿ, ಸಂಪತ್ತು ಉಂಟು, ಆದ್ದರಿಂದ ಶುಭಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ ಇದು, ಕಾರ್ಯತಡೆಗಳೂ ಉಂಟು. ಸೂರ್ಯನ ಪೂಜೆ ಮಾಡಿಕೊಳ್ಳಿ, ಬೆಳಗ್ಗೆನೂ ಮಾಡ್ಬೋದು, ಸಂಜೆನೂ ಮಾಡ್ಬೋದು, ಆದ್ದರಿಂದ ದೋಷಗಳು ಕಡಿಮೆ ಆಗುತ್ತದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ ಇದು, ಹಾಗಾಗಿ ಇವತ್ತು ಸ್ವಲ್ಪ ಕ್ಲೀನಾಗಿದ್ದರೆ ಉತ್ತಮ ಅಂತ ಬರುತ್ತದೆ. ಸೂರ್ಯ ನಮಸ್ಕಾರ ಇನ್ನಷ್ಟು ಅನುಕೂಲ ಕೊಡುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಮಿತ್ರಧಾರೆ ಇದೆ, ಅನುಕೂಲವಿದೆ, ಶುಭ ದಿನವಿದು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಮಿತ್ರಧಾರೆಯಾಗಿರೋದರಿಂದ ಅಭಿವೃದ್ಧಿ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ ಇದೆ, ಆದ್ದರಿಂದ ಶುಭಕರವಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಉಂಟು, ಆದರೂ ನಿಧಾನವಾಗಿ ಕೆಲಸ ಮಾಡಿ,
ನಿಧಾನವಾಗಿ ನಿಮ್ಮ ಯಾವ ಬ್ಯಾಲೆನ್ಸ್ ವರ್ಕ್ಗಳಿದೆಯೋ ಅದನ್ನು ಮಾಡಬಹುದು. ನಂತರ ಪೂರ್ವಭಾದ್ರ ಕುಂಭರಾಶಿ ಅನುಕೂಲವಿದೆ, ಸುಖವಿದೆ. ಇದೇ ಥರ ಉತ್ತರಾಯಣ ಈ ನಕ್ಷತ್ರದ ಬೇರೆ ಭಾಗಗಳು ಅಂದರೆ ಮೀನರಾಶಿಯೂ ಬರುತ್ತದೆ. ಆದ್ದರಿಂದ ನಿಮಗೂ ಅದೇ ರೀತಿಯಲ್ಲಿ ಶುಭವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಇದರಲ್ಲಿ ಉತ್ತರಾಭಾದ್ರ ನಕ್ಷತ್ರವನ್ನು ನೋಡಿದ್ರೆ ಶನಿದೇವರ ನಕ್ಷತ್ರವಿದು. ಇದರಲ್ಲಿ ಜನನವಾದ ನಿಮಗೆ ಪ್ರತ್ಯೇಕ್ತಾರೆ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಶನಿದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ನೆಕ್ಸ್ಟ್ ರೇವತಿ ನಕ್ಷತ್ರ. ಈ ರೇವತಿ ನಕ್ಷತ್ರದಲ್ಲಿ ಕ್ಷೇಮವಿದೆ, ಎಲ್ಲ ಅನುಕೂಲವೂ ಇದೆ, ಆದ್ದರಿಂದ ಶುಭವಾಗಿದೆ. ಇವತ್ತಿನ ವಿಷಯಗಳನ್ನ ನೋಡಿದ್ವಿ. ಶುಭ ದಿನವಿದು. ಇದನ್ನು ಲೆಕ್ಕಕ್ಕಿಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.